ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ನಾವು ಇಂದು ವ್ಯವಹಾರ ಅಧ್ಯಯನದಲ್ಲಿ 2ನೇ ಪಾಠ ಯಾವುದಪ್ಪ ಅಂದರೆ ಉದ್ಯಮಗಾರಿಕೆ ಅಂತೇಳಿ. ಈ ಉದ್ಯಮಗಾರಿಕೆಯ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಈ ಪಾಠದಲ್ಲಿ ಬರುವಂತಹ ಒಂದು ಕಲಿಕಾಂಶಗಳು ಯಾವುದು ಅಂತ ನಾವೀಗ ನೋಡೋಣ. ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಒಂದು ಉದ್ಯಮಿ ಮತ್ತು ಉದ್ಯಮಿಗಾರಿಕೆಯ ಅರ್ಥ. ಅಂದರೆ ಉದ್ಯಮಿ ಅಂದರೆ ಏನು, ಆ ಒಂದು ಉದ್ಯಮಿಗಾರಿಕೆಯ ಅರ್ಥ ಏನು ಅಂತೇಳಿ ಮಕ್ಕಳನ್ನ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಎರಡನೇದು ಉದ್ಯಮಗಾರನ ಪಾತ್ರ ಮತ್ತು ಪ್ರಾಮುಖ್ಯತೆ. ಅಂದರೆ ಉದ್ಯಮಗಾರನ ಕೆಲಸ ಏನು ಅಥವಾ ಒಂದು ಪಾತ್ರ ಏನು ಮತ್ತು ಆ ಉದ್ಯಮಗಾರಿಕೆಯ ಪಾತ್ರ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು, ಯಾಕೆ ಅವನು ಬೇಕು ಉದ್ಯಮಗಾರಿಕೆ ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ಅವಕಾಶಗಳು ಅಂದರೆ ಯಾವ ರೀತಿಯಾದಂತಹ ಒಂದು ಸ್ವಯಂ ಉದ್ಯೋಗ ಅವಕಾಶಗಳು ಈ ಒಂದು ಪಾಠದಲ್ಲಿ ಇದ್ದಾವೆ ಅಂತೇಳಿ ನಾವು ಮಕ್ಕಳೇ ನೋಡೋಣ. ಅದೇ ರೀತಿಯಾಗಿ ಸ್ವಯಂ ಉದ್ಯೋಗದ ವ್ಯವಸ್ಥೆ, ಯಾವ ರೀತಿಯಾದಂತಹ ಒಂದು ಉದ್ಯೋಗದ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅಂತ ಉದ್ಯೋಗ ಸ್ವಯಂ ಉದ್ಯೋಗದ ವ್ಯವಸ್ಥೆ ಅಂತೇಳಿ ಮಕ್ಕಳೇ ನಾವು ಈ ಪಾಠದಲ್ಲಿ ನೋಡ್ತೀವಿ. ಹಾಗೆ ಕೆಲವು ಪ್ರಮುಖ ಉದ್ದಿಮೆಗಾರಗಳಂತ ನಾವು ನೋಡ್ತೀವಿ ಮಕ್ಕಳೇ. ಈ ಪಾಠದಲ್ಲಿ ಕಿರಣ್ ಮಜುಮ್ದಾರ್ ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ಇನ್ನು ಹಲವಾರು ಜನ ಉದ್ಯಮಗಾರರನ್ನು ನಾವು ಈ ಒಂದು ಪಾಠದಲ್ಲಿ ನೋಡ್ತೀವಿ. ಹಾಗೆ ಈ ಒಂದು ಉದ್ಯಮಗಾರಿಕೆ ಅಂತ ಅಂದರೆ ಏನು, ಉದ್ಯಮಿ ಎಂದರೆ ಏನು ಅಂತ ಮಕ್ಕಳನ್ನ ನಾವು ನೋಡಿದ್ರೆ, ಉದ್ಯಮಿ ಎಂಬ ಪದವು ಫ್ರೆಂಚ್ ಪದವಾದಂತಹ ಎಂಟ್ರಪ್ರೆನ್ಯೂರ್ ಎಂಬ ಪದದಿಂದ ಬಂದಿದೆ. ಯಾವ ಪದ ಮಕ್ಕಳೇ? ಉದ್ಯಮಿ ಎಂಬ ಪದ. ಯಾವ ಭಾಷೆಯಿಂದ ಮಕ್ಕಳೇ? ಫ್ರೆಂಚ್ ಭಾಷೆಯಿಂದ. ವೆರಿ ಗುಡ್. ಫ್ರೆಂಚ್ ಭಾಷೆಯಿಂದ ಏನಂತ ಬಂದಿದೆ? ಎಂಟ್ರಪ್ರೆನ್ಯೂರ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಮಕ್ಕಳೇ, ಎಂಟ್ರಪ್ರೆನ್ಯೂರ್ ಎಂದರೇನು ಅಂತ ನಾವು ನೋಡಿದ್ರೆ, ಅಂದ್ರೆ ಒಂದು ಚಟುವಟಿಕೆಯನ್ನ ಕೈಗೊಳ್ಳುವ ಎಂದರ್ಥ. ಒಂದು ಚಟುವಟಿಕೆಯನ್ನ ಕೈಗೊಳ್ಳುವ ಎಂಬುದಾಗಿದೆ. ಒಂದು ಚಟುವಟಿಕೆ, ಯಾವುದಾದ್ರೂ ಒಂದು ಚಟುವಟಿಕೆ ಆಗಿರ್ಬೋದು, ಅದನ್ನು ಅವನು ತೆಗೆದುಕೊಳ್ತಾನೆ, ಆ ಕೆಲಸವನ್ನು ಅವನು ಮಾಡ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ? ಉದ್ಯಮಗಾರಿಕೆ ಅಂತೇಳಿ ಅಥವಾ ಉದ್ಯಮಿ ಎಂದು ಕರೆಯುತ್ತೇವೆ. ಅರ್ಥಾತ್ ಮಕ್ಕಳೇ, ಉದ್ಯಮಿ ಎಂಬ ಪದವು ಫ್ರೆಂಚ್ ಪದವಾದಂತಹ ಎಂಟ್ರಪ್ರೆನ್ಯೂರ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಉದ್ಯಮಿ ಅಂದರೆ ಏನಪ್ಪ ಅಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವ ಎಂದರ್ಥ. ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವ ಎಂದರ್ಥ ಮಕ್ಕಳೇ ನಾವು ಅಂತೇಳಿ ನಾವು ತಿಳ್ಕೊಳ್ತೀವಲ್ವಾ. ಹಾಗೆ ಉದ್ಯಮಿ ಹೊಸ ಕಲ್ಪನೆಯನ್ನು ಏನು ಮಾಡ್ತಾನೆ? ವ್ಯವಹಾರದಲ್ಲಿ ರೂಢಿಗೆ ತರುವಂಥವನು ಆಗಿರ್ತಾನೆ. ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ಅವನೇನು ಮಾಡ್ತಾನೆ? ರೂಢಿಗೆ ತರುವಂಥವನು ಆಗಿರ್ತಾನೆ. ಈ ಉದ್ಯಮಿಯನ್ನು ನಾವು ಉದ್ಯಮಶೀಲ ಅಥವಾ ಉದ್ದಿಮೆಗಾರ ಅಂತೇಳಿ ನಾವು ಮಕ್ಕಳೇ ಕರಿತೀವಿ. ಏನಂತ ಕರಿತೀವಿ? ಉದ್ಯಮಶೀಲ ಮತ್ತು ಉದ್ದಿಮೆಗಾರ ಅಂತೇಳಿ ಮಕ್ಕಳೇ ನಾವು ಕರಿತೀವಿ. ಸರಿ, ಹಾಗಾದರೆ ಇಲ್ಲಿ ಉದ್ಯಮಿ ಕೆಲಸ ಏನು ಅಂತೇಳಿ ನಾವು ನೋಡೋದಾದರೆ, ಉದ್ಯಮಿ ಯಾವುದಾದರೂ ಒಂದು ಪ್ರತಿಫಲ ಕೊಡುವಂತಹ ಉದ್ದಿಮೆಯನ್ನು ಸ್ಥಾಪಿಸುವಂತಹ ಒಂದು ಕೆಲಸಕ್ಕೆ ಅಥವಾ ಅವಕಾಶಕ್ಕೆ ಅವನು ಕೈ ಹಾಕ್ತಾನೆ ಅಂತ ಹೇಳ್ತಾರೆ. ಅಂದರೆ ಯಾವುದಾದ್ರೂ ಒಂದು ಪ್ರತಿಫಲ ಬರಬೇಕು, ಅವನು ಮಾಡುವಂಥ ಒಂದು ಕೆಲಸದಲ್ಲಿ ಅವನಿಗೆ ಪ್ರತಿಫಲ ಅನ್ನೋದು ಬರಬೇಕು. ಆ ಪ್ರತಿಫಲಕ್ಕಾಗಿ ಅವನೇನು ಮಾಡ್ತಾನೆ? ಯಾವುದಾದ್ರೂ ಒಂದು ಉದ್ದಿಮೆಯನ್ನು ಸ್ಥಾಪಿಸುವಂಥ ಒಂದು ಕೆಲಸಕ್ಕೆ ಏನಾಗ್ತಾನೆ? ಕೈ ಹಾಕ್ತಾನೆ. ಮತ್ತು ಯಾವುದನ್ನು ಹೇಗೆ ಮಾಡಬೇಕು, ಎಷ್ಟು ಉತ್ತಮ ಎಂಬುದನ್ನು ಅವನು ಗಣನೆಗೆ ತೆಗೆದುಕೊಂಡು ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾನೆ ಮಕ್ಕಳೇ. ನೋಡಿ, ನಾವೀಗ ಹೇಳ್ತೀವಿ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಬೇಡಿಕೆ ಇದೆಯೋ, ನಾವು ಯಾವುದಾದ್ರೂ ಒಂದು ಉದ್ಯಮವನ್ನು ಪ್ರಾರಂಭಿಸಬೇಕಾದ್ರೆ ಅಲ್ಲಿ ಬೇಡಿಕೆ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ನಾವು ಆ ಉದ್ಯಮವನ್ನು ಕೈಗಾರಿಕೆಯನ್ನು ಅಥವಾ ಉದ್ಯಮವನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಜನರ ಬೇಡಿಕೆ ಇಲ್ಲದೇ ನಾವು ಯಾವುದಾದ್ರೂ ಉದ್ಯಮವನ್ನು ಪ್ರಾರಂಭವನ್ನು ಮಾಡಿದರೆ ಅದೇನಾಗುತ್ತೆ? ಅಲ್ಲಿ ಯಶಸ್ವಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗಲ್ಲ ಮಕ್ಕಳೇ. ಅದಕ್ಕೋಸ್ಕರ ಇಲ್ಲಿ ಉದ್ಯಮಿ ಆದವನು ಏನು ಮಾಡ್ತಾನಪ್ಪ ಅಂದರೆ, ಒಂದು ಉದ್ದಿಮೆಯನ್ನು ಪ್ರಾರಂಭವನ್ನು ಮಾಡಬೇಕಾದ್ರೆ ಅವನು ಅವಕಾಶಕ್ಕಾಗಿ ಏನು ಮಾಡ್ತಾನೆ? ಕೈ ಹಾಕ್ತಾನೆ. ಮತ್ತು ಯಾವುದನ್ನು ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಮತ್ತು ಯಾವ ರೀತಿ ಎಷ್ಟು ಉತ್ತಮ ಎಂಬುದನ್ನು ಅವನು ಗಣನೆಗೆ ತೆಗೆದುಕೊಂಡು
ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾನೆ. ಒಟ್ಟಾರೆ ಹೇಳೋದಾದ್ರೆ ಮಕ್ಕಳೇ, ಉದ್ಯಮಿಯು ಅವಕಾಶಗಳನ್ನು ಅವಲೋಕನೆಯನ್ನು ಮಾಡ್ತಾನೆ. ಅವಕಾಶಗಳನ್ನು ಅವಲೋಕಿಸಿ ಆ ಅವಕಾಶಗಳನ್ನು ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಂಡು ಅವುಗಳ ಸದಾವಕಾಶಕ್ಕಾಗಿ ಕ್ರಮವಾಗಿ ಸಂಘಟನೆಯನ್ನು ಮಾಡ್ತಾನೆ. ಒಟ್ಟಾರೆ ಏನು ಮಕ್ಕಳೇ, ಉದ್ಯಮಿ ಏನು ಮಾಡ್ತಾನೆ? ಅವಕಾಶಗಳನ್ನು ಅವಲೋಕನೆಯನ್ನು ಮಾಡ್ತಾನೆ. ಆ ಅವಕಾಶಗಳನ್ನು ಸ್ವಪ್ರಯೋಜನಕ್ಕಾಗಿ ಏನು ಮಾಡ್ತಾನೆ? ಉಪಯೋಗಿಸ್ಕೊಂಡು ಅವುಗಳನ್ನು ಏನು ಮಾಡ್ತಾನೆ? ಸಂಘಟನೆಯನ್ನು ಮಾಡ್ತಾನೆ ಅಂತೇಳಿ ನಾವು ಹೇಳ್ಬೋದು. ಯಾವ ರೀತಿಯಾಗಿ ಅಂತೇಳಿ ನಾವು ಉದಾಹರಣೆ ಕೊಡೋದಾದರೆ, ಗಣಕಯಂತ್ರಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ದೂರವಾಣಿಗಳಾಗಿರ್ಬೋದು, ಬಟ್ಟೆ ಒಗೆಯುವ ಯಂತ್ರಗಳಾಗಿರ್ಬೋದು, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು, ಕೊರಿಯರ್ ಸೇವೆ ಆಗಿರ್ಬೋದು, ಇವು ಮತ್ತು ತಕ್ಷಣದಲ್ಲಿ ತಯಾರಿಸಬಹುದಾದಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಇವುಗಳನ್ನು ಉದ್ಯಮಿಗಳ ಕಲ್ಪನೆಗಳಲ್ಲಿ ರೂಢಿಗೆ ಬಂದಿರುವುದಕ್ಕೆ ನಾವು ಉದಾಹರಣೆಯನ್ನು ಮಕ್ಕಳೇ ನಾವು ನೋಡ್ಬೋದು. ಅಂದರೆ ಒಬ್ಬ ಉದ್ಯಮಿ ಆದವನು ಏನು ಮಾಡ್ತಾನೆ? ಅವಕಾಶಕ್ಕಾಗಿ ಏನು ಮಾಡ್ತಾನೆ? ಕಾಯ್ತಾ ಇರ್ತಾನೆ. ಅವುಗಳನ್ನು ಸ್ವಪ್ರಯೋಜನಕ್ಕಾಗಿ ಅವುಗಳನ್ನು ಉಪಯೋಗಿಸ್ಕೊಳ್ತಾನೆ. ಅಂಥ ಒಂದು ಕಲ್ಪನೆಗಳು ಇವ್ನ ಮನಸ್ಸಿನಲ್ಲಿ ಯಾವ್ದು ಬರ್ತಾವಪ್ಪ ಅಂದರೆ, ಉದಾಹರಣೆಗೆ ನಾವು ನೋಡೋದಾದ್ರೆ ಈಗಾಗಲೇ ಹೇಳಿದ್ವಿ, ಗಣಕಯಂತ್ರಗಳಾಗಿರ್ಬೋದು, ಮೊಬೈಲ್ಗಳನ್ನು ರಿಪೇರಿ ಮಾಡುವುದಾಗಿರ್ಬೋದು, ಬಟ್ಟೆ ಹೋಗಿ ಹೊಲಿಯುವಂತಹ ಒಂದು ಯಂತ್ರಗಳಾಗಿರ್ಬೋದು, ಅಥವಾ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಮಾಡುವಂತಹ ಒಂದು ಕೆಲಸಗಳಾಗಿರ್ಬೋದು, ಕೊರಿಯರ್ ಸೇವೆಗಳಾಗಿರ್ಬೋದು, ಹೀಗೆ ಈ ಎಲ್ಲ ಅಂಶಗಳು, ಮತ್ತು ಸಡನ್ನಾಗಿ ಅಥವಾ ತಕ್ಷಣ ನಾವು ಆಹಾರ ಪದಾರ್ಥಗಳನ್ನು ತಯಾರಿಸೋದಾಗಲಿ, ಈ ಎಲ್ಲ ಕಲ್ಪನೆಗಳು ಏನಾಗಿರ್ತವೆ ಅಂದರೆ ಉದ್ಯಮಿ ತಲೆಯಲ್ಲಿ ಸಡನ್ನಾಗಿ ಬರ್ತಾ ಇರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ನೆಕ್ಸ್ಟು ಉದ್ಯಮಗಾರಿಕೆ ಅಂತ ನಾವು ಕರಿತೀವಿ. ಏನು ಉದ್ಯಮಗಾರಿಕೆ ಅಂದರೆ ಏನು ಅಂತೇಳಿ ನಾವು ನೋಡೋದಾದರೆ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಎಂಟ್ರಪ್ರಿನರ್ಶಿಪ್ ಅಂತ ಮಕ್ಕಳೇ ನಾವು ಕರಿತೀವಿ. ಏನಂತ ಕರಿತೀವಿ? ಎಂಟ್ರಪ್ರಿನರ್ಶಿಪ್ ಅಂತ ನಾವು ಕರಿತೀವಿ. ಹಾಗಾದರೆ ಉದ್ಯಮಗಾರಿಕೆ ಎಂದರೇನು ಅಂತ ನಾವು ನೋಡೋದಾದರೆ, ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವಂತಹ ಒಂದು ಕ್ರಿಯೆಯನ್ನು ನಾವು ಉದ್ಯಮಗಾರಿಕೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಮಕ್ಕಳೇ ಉದ್ಯಮಗಾರಿಕೆ ಒಬ್ಬ ಉದ್ಯಮಿಯು ತನ್ನ ಉದ್ಯಮವನ್ನು ಪ್ರಾರಂಭಿಸಲು ಕೈಗೊಳ್ಳುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಉದ್ಯಮಗಾರಿಕೆ. ಎನ್ನುತ್ತಾರೆ. ಮಕ್ಕಳೇ, ಇಲ್ಲಿ ಉದ್ಯಮಗಾರಿಕೆ ಅಂತಂದರೆ ನೀವೆಲ್ಲ ತಿಳ್ಕೊಂಡ್ರಿ. ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉದ್ಯಮಗಾರಿಕೆ. ಒಬ್ಬ ಉದ್ಯಮಿಯಾದವನು ತನ್ನ ಒಂದು ಉದ್ದಿಮೆಯನ್ನು ಪ್ರಾರಂಭಿಸಲು ಕೈಗೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ಉದ್ಯಮಗಾರಿಕೆ ಅಂತ ಮಕ್ಕಳೇ ನಾವು ಕರಿತೀವಿ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ನಾವು ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಅಂತ ತಿಳ್ಕೊಳ್ಳೋಣ. ಈಗ ಉದ್ಯಮಗಾರಿಕೆ ಎಂದರೆ ಏನು ಅರ್ಥ ಆಗಿದೆಯಲ್ಲ ಮಕ್ಕಳೇ? ಇದನ್ನ ಎಲ್ಲರೂ ಗೊತ್ತಬೇಕು. 1 ಅಂಕದ ಪ್ರಶ್ನೆ, ಉದ್ಯಮಗಾರಿಕೆ ಎಂದರೇನು ಅಂತ ನಿಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಬರೀಬೇಕು. ಹಾಗೆ ನೆಕ್ಸ್ಟ್ ಉದ್ಯಮಗಾರಿಕೆಯ ಗುಣಲಕ್ಷಣಗಳು. ಉದ್ಯಮಗಾರಿಕೆಯ ಗುಣಲಕ್ಷಣಗಳು. ಮಕ್ಕಳೇ, ಈಗ ನಾವು ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ
ಉದ್ಯಮಿಗಾರಿಕೆಯು ಹಲವಾರು ಲಕ್ಷಣಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಮೊದಲನೇದಾಗಿ ಇದು ಸೃಜನಾತ್ಮಕ. ಏನು ಒಂದು ಸೃಜನಾತ್ಮಕವಾದಂಥ ಒಂದು ಉದ್ಯಮಗಾರಿಕೆ ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಆಗಿರುತ್ತೆ. ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಒಂದು ಉದ್ಯಮಿ ಹೇಗಿರಬೇಕು ಅಂದರೆ ಸೃಜನಾತ್ಮಕವಾಗಿರಬೇಕು, ಜೊತೆಗೆ ಕ್ರಿಯಾತ್ಮಕವಾಗಿರಬೇಕು. ಅಂದರೆ ಕ್ರಿಯೆ ಕೆಲಸ ಮಾಡುವಂಥದ್ದು ಅಥವಾ ಉತ್ತಮ ಗುಣಮಟ್ಟವುಳ್ಳದ್ದು ಆಗಿರಬೇಕಾಗುತ್ತೆ. ನಂತರ ಉದ್ಯಮಿಗಳಿಗೆ ಗುಣಲಕ್ಷಣಗಳು ತಂಡವನ್ನು ಕಟ್ಟುವುದು ಅಂದರೆ ಲೀಡರ್ಶಿಪ್ ಅಥವಾ ನಾಯಕತ್ವ ಅಥವಾ ತಂಡವನ್ನು ಕಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು. ನಂತರ ಸಮಸ್ಯೆಯ ಪರಿಹಾರ, ಸಮಸ್ಯೆಗಳನ್ನು ತಮ್ಮನ್ನೇ ಇಟ್ಕೊಳ್ಳದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದನ್ನು ಉದ್ಯಮಿಗಾರಿಕೆಯ ಪ್ರಮುಖವಾದ ಒಂದು ಲಕ್ಷಣ. ನೆಕ್ಸ್ಟು ನಷ್ಟಭರಿತಕ್ಕೆ ಸಿದ್ಧ. ಅಂದರೆ ಒಂದು ಉದ್ಯಮಿಯನ್ನು ಪ್ರಾರಂಭವನ್ನು ಮಾಡಿದಾಗ ಅದು ಲಾಭ ಆಗಲಿ ಅಥವಾ ನಷ್ಟ ಆಗಲಿ ಏನು ಮಾಡಬೇಕು, ಅದಕ್ಕೆ ಅವನು ಉದ್ಯಮಿಯಾದವನು ಸಿದ್ಧ ಇರಬೇಕಾಗುತ್ತೆ. ಅದನ್ನು ಅನುಭವಿಸೋದಕ್ಕೆ ಅವನು ಸಿದ್ಧನಿರಬೇಕಾಗುತ್ತೆ. ನಷ್ಟಭರಿತಕ್ಕೆ ಸಿದ್ಧ. ಒಂದು ವೇಳೆ ಆ ಒಂದು ಉದ್ಯಮ ನಷ್ಟ ಆದರೂ ಸಹ ಅದಕ್ಕೆ ಅವನು ಯಾವುದೇ ರೀತಿಯಾದಂತಹ ಒಂದು ಉದ್ಯಮವನ್ನು ಬಿಡದೇ ಅದಕ್ಕೆ ನಷ್ಟಭರಿತಕ್ಕೆ ಅವನು ಸಿದ್ಧನಾಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ವಚನಬದ್ಧತೆ ಅಂದರೆ ಏನು ಅವನು ಗುರಿಯನ್ನೇ ಇಟ್ಕೊಂಡಿರ್ತಾನಲ್ಲ ಅಥವಾ ಏನು ಕೆಲಸ ಮಾಡಬೇಕು ಅಂತಿರ್ತಾನಲ್ಲ ಆ ಕೆಲಸಕ್ಕೆ ಅವನು ಬದ್ಧತೆಯನ್ನು ಹೊಂದಿರ್ಬೇಕು. ದುಡಿದಂತೆ ನಡೆಯುತ್ತ ನಾವು ಹೇಳ್ತೀವಲ್ಲ, ಹಾಗೆ ಅವನು ಏನು ವಚನಬದ್ಧತೆ ಅಂದರೆ ಅವನು ಅಂದ್ಕೊಂಡಂತಹ ದಾರಿಯನ್ನು ಅಥವಾ ಅಂದ್ಕೊಂಡಂತಹ ಒಂದು ವಿಧಾನ ಕೆಲಸವನ್ನು ಅವನು ಮುಂದುವರಿಸಬೇಕಾಗುತ್ತೆ. ನಂತರ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು. ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು. ಹೊಸ ಪದ್ಧತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅವನು ಹಾಗಾಗಿ ಒಂದು ಹೊಸ ಪದ್ಧತಿಗಳನ್ನು ಅವನು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಹೊಸ ಪದ್ಧತಿಗಳನ್ನು ಹಳೆಯ ಪದ್ಧತಿ ಬದಲಾಗಿ ಹೊಸ ಪದ್ಧತಿಗಳು ಬಂದಾಗ ಅವುಗಳನ್ನು ಅನುಸರಿಸುವಂಥ ಒಂದು ಮಾರ್ಗವನ್ನು ಅವನು ಹೊಂದಬೇಕಾಗುತ್ತೆ. ಅದೇ ರೀತಿ ನಾಯಕತ್ವ ಅಂತ ನಾವು ಕರಿತೀವಿ. ಈ ಉದ್ಯಮಗಾರಿಕೆಯ ಪ್ರಮುಖ ಒಂದು ಗುಣಲಕ್ಷಣ ಏನಪ್ಪ ಅಂದರೆ ಒಂದು ಪ್ರಮುಖ ನಾಯಕತ್ವ ಅಂತ ನಾವು ಕರಿತೀವಿ. ಅಂದರೆ ಲೀಡರ್ಶಿಪ್ ಅಂತ ನಾವು ಕರಿತೀವಿ. ಈ ಒಂದು ನಾಯಕತ್ವ ಗುಣವನ್ನು ಹೊಂದಿದಾಗ ಮಾತ್ರ ಅವನು ಯಶಸ್ವಿ ಉದ್ಯಮಿ ಆಗೋದಕ್ಕೆ ಮಕ್ಕಳೇ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪ್ರಚೋದನೆಯ ಸಾಧನೆ ಅಂದರೆ ಪ್ರಚೋದನೆ ಅಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಅವರಿಗೆ ಇಂಪ್ರೆಸ್ ಮಾಡೋದು. ಅಂದರೆ ನೀನು ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಅಂತ ಹೇಳೋದು. ಅಂದರೆ ಪ್ರಚೋದನೆಯ ಸಾಧನೆ ಅಂದರೆ ಬೇರೆ ಬೇರೆ ಕೈಗಾರಿಕೆಗಳು ಏನು ಮುಂದುವರಿತಾ ಇದ್ದರೆ ಈ ಉದ್ಯಮಿ ಆದವರು ತಾನು ಸ್ಥಾಪಿಸಿದಂಥ ಒಂದು ಉದ್ಯಮದ ಬಗ್ಗೆ ಅವನು ಏನು ಪ್ರಚೋದನೆಯನ್ನು ಮಾಡಬೇಕಾಗುತ್ತೆ ಜನಸಾಮಾನ್ಯರಿಗೆ. ಅದರ ಮೂಲಕ ಅವನು ಅಭಿವೃದ್ಧಿಯನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗುರಿ ಮುಟ್ಟುವಿಕೆ, ತಾನು ಅಂದ್ಕೊಂಡಂತಹ ಒಂದು ಗುರಿಯನ್ನು ಮುಟ್ಟುವುದು ಸಹ ಈ ಉದ್ಯಮಗಾರಿಕೆ ಪ್ರಮುಖವಾದಂಥ ಒಂದು ಲಕ್ಷಣ. ಅಂದರೆ ಏನು ಗುರಿಯನ್ನು ಇಟ್ಕೊಂಡಿರ್ತಾನೋ ಎಷ್ಟು 100% ಅದಕ್ಕೆ ಎಫರ್ಟನ್ನು ಹಾಕಿರ್ತಾನೆ. ಆ ಎಫರ್ಟಿಗೆ ತಕ್ಕಂತೆ ಅವನೇನು ಗುರಿಯನ್ನು ಹೊಂದಿರ್ತಾನಲ್ಲ ಆ ಗುರಿಯನ್ನು ಮುಟ್ಟುವಂಥ ಒಂದು ಗುಣಲಕ್ಷಣವನ್ನು ಹೊಂದಬೇಕಾಗುತ್ತೆ. ಅದೇ ರೀತಿಯಾಗಿ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು. ನಿರ್ಧಾರಗಳನ್ನು ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಅಂಥ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಈ ಒಂದು ಉದ್ಯಮಗಾರಿಕೆ ಪ್ರಮುಖವಾದಂತಹ ಒಂದು ಲಕ್ಷಣ ಮಕ್ಕಳೇ. ಅದೇ ರೀತಿಯಾಗಿ ಆತ್ಮವಿಶ್ವಾಸ ಅಂತ ನಾವು ಕರಿತೀವಿ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಈ ಆತ್ಮವಿಶ್ವಾಸ ಅಂದರೆ ಏನು ಹೇಳ್ತೀವಪ್ಪ ಅಂದರೆ ಯಾವುದೇ ಒಂದು ಭಯ ಅಥವಾ ಗೊಂದಲ ಅಥವಾ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಅವುಗಳನ್ನು ಅವನು ಯಶಸ್ವಿಯಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ. ಆ ಒಂದು ಆತ್ಮವಿಶ್ವಾಸವನ್ನು ಅವನು ಬೆಳೆಸ್ಕೊಳ್ಬೇಕಾಗುತ್ತೆ. ಆಗ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಅವನು ಒಂದು ಉದ್ಯಮವನ್ನು ಯಶಸ್ವಿಯಾಗಿ ಏನು ಮಾಡೋದಕ್ಕೆ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳು. ನಂತರ ಉದ್ಯಮಿಯ ಕಾರ್ಯಗಳು ಅಂತ ನಾವು ಕರಿತೀವಿ. ಅದಕ್ಕೆ ನಾವು ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನ್ಯೂವರ್ ಅಂತ ಕರಿತೀವಿ. ಈ ಎಂಟರ್ಪ್ರಿನ್ಯೂವರ್ ಅಂದರೆ ಉದ್ಯಮಿಯ ಒಂದು ಕಾರ್ಯಗಳು ಅಥವಾ ಕೆಲಸಗಳು ಏನಂತೇಳಿ ನಾವು ನೋಡೋದಾದರೆ ಮಕ್ಕಳೇ, ಇಲ್ಲಿ ಉದ್ಯಮಿ ಆದವನು ನಿಮ್ಗೆ ಈಗಾಗಲೇ ಹೇಳಿದೆ ಏನಪ್ಪ ಅಂದರೆ ಉದ್ಯಮಿಯು ಅಂದರೆ ಅವಕಾಶಗಳನ್ನು ಅವಲೋಕನೆಯನ್ನು ಮಾಡ್ತಾನೆ, ಅದನ್ನು ಯೋಜನೆಯನ್ನು ಮಾಡ್ತಾನೆ. ಆ ಒಂದು ಯೋಜನೆಯನ್ನು ಸ್ವ ಉದ್ದೇಶಕ್ಕೋಸ್ಕರ ಅವನು ಬೆಳೆಸ್ಕೊಳ್ತಾನೆ. ಇದನ್ನು ನಾವು ಉದ್ಯಮಿ ಅಂತ ಮಕ್ಕಳೇ ನಾವು ಕರೆದ್ವಿ. ಇಲ್ಲಿ ಉದ್ಯಮಿ ಕೆಲಸ ಏನಪ್ಪ ಅಂತೇಳಿ ನೋಡಿದ್ರೆ ಉದ್ಯಮಿಯಾದವನು ಏನು ಮಾಡ್ತಾನೆ ಅಂದರೆ ಅವಕಾಶಗಳನ್ನು ಅವಲೋಕನೆಯನ್ನು
ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಅವನು ಯೋಜನೆಗಳನ್ನು ಹಾಕ್ಕೊಳ್ತಾನೆ. ಯೋಜನೆಗಳನ್ನು ಹಾಕ್ಕೊಂಡ್ರೆ ಸಾಲದು, ಅದಕ್ಕೆ ಬೇಕಾದಂಥ ಒಂದು ಸಂಪನ್ಮೂಲಗಳನ್ನು ಅವನು ಸಂಘಟನೆಯನ್ನು ಮಾಡ್ತಾನೆ. ಜೊತೆಗೆ ಸಂಘಟನೆಯನ್ನು ಮಾಡಿ ಕೆಲವೊಂದು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾನೆ. ಆ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಅವನೇನು ಮಾಡ್ತಾನಪ್ಪ ಅಂದರೆ ಮಾರುಕಟ್ಟೆಗೆ ಸಾಗಾಣಿಕೆಯನ್ನು ಮಾಡ್ತಾನೆ. ಜೊತೆಗೆ ಇತರ ವ್ಯಕ್ತಿಗಳ ಜೊತೆಗೆ ಅವನು ಸಂಪರ್ಕವನ್ನು ಇಟ್ಕೊಳ್ಬೇಕಾಗುತ್ತೆ. ಆ ಒಂದು ತಾನು ತಯಾರಿಸಿದಂತಹ ತಾನು ಉತ್ಪಾದಿಸಿದಂತಹ ಒಂದು ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸುವುದರ ಮೂಲಕ ಅವನೇನು ಮಾಡ್ತಾನೆ, ಇತರರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬೇಕಾಗತ್ತೆ. ಅತ್ಯಂತವಾಗಿ ಮುಖ್ಯವಾಗಿ ಅವನು ಮಾರ್ಪಾಟುಗಳನ್ನು ಮಾಡಿ ಏನಾದರೂ ನಷ್ಟಗಳಾದರೆ, ಏನಾದರೂ ತೊಂದರೆಗಳಾದರೆ ಅದನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನು ಅವನು ಬೆಳೆಸ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಹೀಗೆ ಉದ್ಯಮಗಾರಿಕೆಯ ನಾವು ಪ್ರಮುಖ ಲಕ್ಷಣಗಳಂತೇಳಿ ನಾವು ನೋಡಿದ್ರೆ ಬುಕ್ಸ್ನಲ್ಲಿ ಮಕ್ಕಳೇ 8 ಪಾಯಿಂಟ್ಸ್ಗಳನ್ನು ನಾವು ಬುಕ್ಸಲ್ಲಿ ಕಾಣ್ತೀವಿ. ಅದರಲ್ಲಿ ಮೊದಲನೇದಾದ ಏನಪ್ಪ ಅಂದರೆ ಉದ್ಯಮಿಯ ಕಾರ್ಯಗಳು ಅಂತೇಳಿ ನಾವು ನೋಡಿದ್ರೆ ಮೊದಲನೇದಾಗಿ ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ. ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ಮಕ್ಕಳೇ. ಹಾಗಾದರೆ ಅವನು ಯೋಜನೆಯನ್ನು ಯಾವುದಾದ್ರೂ ಒಂದು ಉದ್ಯಮ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ಏನು ಯೋಜನೆಯನ್ನು ಹಾಕ್ಕೊಂಡಿರ್ತಾನಲ್ಲ, ಆ ಯೋಜನೆಯನ್ನು ಏನು ಮಾಡ್ತಾನೆ, ಅನೇಕ ಯೋಜನೆಗಳ ಮೂಲಕ ಅವನು ಪ್ರಾರಂಭವನ್ನು ತಾನು ಹಾಕಿಕೊಂಡಂತಹ ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಅವನು ಪ್ರಾರಂಭವನ್ನು ಮಾಡ್ತಾನೆ. ಅಂದರೆ ಯಾವ ಯೋಜನೆಯನ್ನು ಹಾಕ್ಕೊಂಡ್ರೆ ನಾವು ಯಶಸ್ವಿಯನ್ನು ಗಳಿಸೋಕ್ಕೆ ಸಾಧ್ಯ ಅಂತೇಳಿ ಅವನೇನು ಮಾಡ್ತಾನೆ, ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಆ ಯೋಜನೆಗೆ ತಕ್ಕಂತೆ ಕೆಲಸವನ್ನು ಅವನು ಪ್ರಾರಂಭಿಸ್ತಾನೆ. ಎರಡನೇದಾಗಿ ಉದ್ಯಮಿಯು ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ. ಉತ್ಪಾದನಾಂಗಗಳು ಅಂದರೆ ಏನಪ್ಪ ಅಂದರೆ ಯಾವ ಉದ್ಯಮವನ್ನು ಪ್ರಾರಂಭವನ್ನು ಮಾಡಬೇಕು, ಯಾವ ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಜನರ ಒಂದು ಬಯಕೆಗಳನ್ನು, ಜನರ ಬೇಡಿಕೆಗಳನ್ನು ಈಡೇರಿಸ್ಬೋದು ಅಂತೇಳಿ ಅವನೇನು ಮಾಡ್ತಾನೆ, ಯಾವ ಉತ್ಪಾದನಾಂಗಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಸಂಯೋಜನೆಯನ್ನು ಮಾಡ್ತಾನೆ ಮಕ್ಕಳು. ಮೂರನೇದಾಗಿ ಉದ್ಯಮಿಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ತಾನು ಉತ್ಪಾದಿಸುವಂತಹ ವಸ್ತುಗಳ ಬಗ್ಗೆ, ತಾಂತ್ರಿಕತೆಯ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ, ಉದ್ಯೋಗ ಮುಂತಾದವುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾನೆ. ಬಹುಮುಖ್ಯವಾಗಿ ಮಕ್ಕಳೇ ಅವನ ಕೆಲಸ ಏನಪ್ಪ ಅಂದರೆ ತಾನು ಏನು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾನಲ್ಲ ಆ ಒಂದು ವಸ್ತುಗಳ ಬಗ್ಗೆ ಮತ್ತು ಅದರ ಒಂದು ಗುಣಮಟ್ಟದ ಬಗ್ಗೆ ಮತ್ತು ಆ ವಸ್ತುವನ್ನು ಯಾವ ರೀತಿಯಾಗಿ ಮಾರುಕಟ್ಟೆಗೆ ಒದಗಿಸಿಕೊಡ್ಬೇಕು, ಅದನ್ನು ರವಾನಿಸಬೇಕು ಮತ್ತು ಉದ್ಯೋಗ ಮುಂತಾದವುಗಳ ಬಗ್ಗೆ ಅವನು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಮಕ್ಕಳೇ. ನಂತರ ನಾಲ್ಕನೇದಾಗಿ ಉದ್ಯಮಿಯು ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಏನು ಮಾಡ್ತಾನೆ, ಸಂಯೋಜಿಸುತ್ತಾನೆ. ಅಂದರೆ ಸರಿಯಾದಂಥ ಒಂದು ರೀತಿಯಲ್ಲಿ ಕ್ರಮಬದ್ಧವಾಗಿ, ಯೋಜಿತವಾಗಿ ಅಥವಾ ವ್ಯವಸ್ಥಿತವಾಗಿ ಅವನು ಒಂದು ಉದ್ಯಮವನ್ನು ಏನು ಮಾಡ್ತಾನೆ, ಪ್ರಾರಂಭವನ್ನು ಮಾಡ್ತಾನೆ. ಐದನೇದಾಗಿ ಮಕ್ಕಳೇ ಉದ್ಯಮಿಯು ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ. ಮತ್ತು ಈಗಾಗಲೇ ಹೇಳಿದ್ವಿ ಉದ್ಯಮಿ ಗುಣಲಕ್ಷಣಗಳನ್ನು ಹೊಸ ಪದ್ಧತಿಗಳನ್ನು ರೂಢಿಗೆ ತರುವುದು ಅಂತ ಹೇಳಿದ್ವಲ್ಲ, ಹಾಗೆ ಉದ್ಯಮಿಯ ಪ್ರಮುಖವಾದ ಒಂದು ಕೆಲಸ ಏನಪ್ಪ ಅಂದರೆ ಹೊಸ ಪದ್ಧತಿಗಳನ್ನು ರೂಢಿಗೆ ತರುವಂಥದ್ದು ಅಥವಾ ಹೊಸ ವಿಧಾನಗಳನ್ನು ರೂಢಿಗೆ ತರುವುದು ಅವನ ಒಂದು ಪ್ರಮುಖವಾದಂತಹ ಒಂದು ಕೆಲಸ ಮಕ್ಕಳೇ. ಅದೇ ರೀತಿಯಾಗಿ ಆರನೇ ನಾವು ನೋಡೋದಾದರೆ ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ. ಆಯವ್ಯಯ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರಕ್ಕೆ ಕಟ್ಟುವಂಥ ಒಂದು ತೆರಿಗೆ ಆಗಿರ್ಬೋದು ಅಲ್ವಾ, ಅದನ್ನು ನಾವೇನಂತ ಕರಿತೀವಿ, ಆಯವ್ಯಯ ಅಥವಾ ಮುಂಗಡ ಅಥವಾ ಬಜೆಟ್ ಅಂತ ನಾವು ಕರಿತೀವಲ್ಲ ಮಕ್ಕಳೇ. ಅಂದರೆ ಒಂದು ವರ್ಷದಲ್ಲಿ ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ. ಅಂದರೆ ಈಗ ನಾವು ಎಷ್ಟು ಹಣ ಬಂದಿದೆ ಮಾರ್ಚಿಂದ, ಒಂದು ವರ್ಷ ಅಂತ ನಾವು ತೆಗೆದುಕೊಂಡಾಗ ಮಾರ್ಚಿಂದ ನೆಕ್ಸ್ಟ್ ಫೆಬ್ರವರಿವರೆಗೆ ಎಷ್ಟು ಹಣ ಇದೆ, ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಎಷ್ಟು ಹಣವನ್ನು ನಾನು ಹಾಕಿದ್ದೆ, ಎಷ್ಟು ಹಣ ಬಂದಿದೆ, ಹೀಗೆ ಆಯವ್ಯಯವನ್ನು ನಿಭಾಯಿಸುವಂಥ ಒಂದು ಗುಣವನ್ನು ಅವನು ಅಥವಾ ಕೆಲಸವನ್ನು ಅವನು ಮಾಡ್ತಾನೆ. ನೆಕ್ಸ್ಟು ಏಳನೇದಾಗಿ ಉದ್ಯಮಿಯು ಕಷ್ಟ ನಷ್ಟಗಳನ್ನು ಮತ್ತು ಅನಿಶ್ಚಿತತೆಯನ್ನು ಎದುರಿಸುತ್ತಾನೆ. ಅಂದರೆ ಉದ್ಯಮಿಯಾದವನು ಕಷ್ಟಗಳು ಬಂದಾಗ ಅಥವಾ ನಷ್ಟಕ್ಕೆ ಒಳಗಾದಾಗ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ಸಹ ಅವನು
ಹೊಂದಿರ್ತಾನೆ. ಹಾಗೆ ನಾವು ನೋಡೋದಾದರೆ ಕೊನೆಯದಾಗಿ ಉದ್ಯಮಿಯು ವ್ಯಾಪಾರದ ಮಾರ್ಗಗಳನ್ನು ತಿಳಿಸಿ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾರ್ಗದರ್ಶನವನ್ನು ಅವನು ಮಾಡ್ತಾನೆ. ಮಕ್ಕಳಲ್ಲಿ ಈಗಾಗಲೇ ನಾವು ಹೇಳಿದ್ವಿ, ಇವನ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣದಲ್ಲಿ ಏನಂತ ಹೇಳಿದ್ವಿ, ನಾಯಕತ್ವ ಅಂತ ಹೇಳಿದ್ವಿ. ಹಾಗೆ ಇಲ್ಲಿ ಉದ್ಯಮಿ ಆದವನು ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ಹೊಸ ಹೊಸ ಒಂದು ವ್ಯಾಪಾರದ ಮಾರ್ಗದರ್ಶನಗಳನ್ನು ತಿಳಿಸ್ತಾನೆ, ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಮತ್ತು ನಾಯಕತ್ವವನ್ನು ಬೆಳೆಸುವಂಥ ಒಂದು ಗುಣವನ್ನು ಸಹ ಇವನು ಮಾಡ್ತಾನೆ. ಇಷ್ಟು ಮಕ್ಕಳೇ ಉದ್ಯಮಿಯ ಕಾರ್ಯಗಳು ಅಂತೇಳಿ. ಅರ್ಥ ಆಗಿದೆ ಮಕ್ಕಳೇ? ಈ ಎಲ್ಲ ನಿಮಗೆ 3 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಉದ್ಯಮಿಗಾರಿಕೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಮಕ್ಕಳಿಗೆ ಕೇಳಿದರೆ ಈ ಒಂದು ಲಕ್ಷಣಗಳನ್ನು ಬರಬೇಕಾಗುತ್ತೆ. ಹಾಗೆ ಉದ್ಯಮಿಗಾರಿಕೆಯ ಕಾರ್ಯಗಳನ್ನು ತಿಳಿಸಿ ಅಂತೇಳಿ ನೋಡಿದ್ರೆ ಮಕ್ಕಳ ನಿಮಗೆ ಟೆಕ್ಸ್ಟ್ ಬುಕ್ಕಿನಲ್ಲಿ ಉದ್ಯಮಿಗಾರಿಕೆಯ ಕಾರ್ಯಗಳು ಅಂತೇಳಿ 8 ಪಾಯಿಂಟ್ಸನ್ನು ಬುಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಸಹ ನೀವು ಚೆನ್ನಾಗಿ ಅರ್ಥವನ್ನು ಬರಬೇಕಾಗುತ್ತೆ. ಇದು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಮಕ್ಕಳು ಉದ್ಯಮಿಗಾರಿಕೆಯ ಗುಣಲಕ್ಷಣಗಳನ್ನು ತಿಳಿಸಿ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಉದ್ಯಮಿಯ ಪಾತ್ರ. ಮಕ್ಕಳೇ, ನಾವು ಉದ್ಯಮಿಯ ಪಾತ್ರ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಉದ್ಯಮಿಯು ವ್ಯಾಪಾರದ ಒಂದು ಧುರೀಣ ಆಗಿರ್ತಾನೆ. ಅಂದರೆ ಅದರ ಬಗ್ಗೆ ಅವನು ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡಿರ್ತಾನೆ. ಜೊತೆಗೆ ಧುರೀಣನಾಗಿದ್ದು ಅನೇಕವಾದಂತಹ ಅಥವಾ ವಿವಿಧವಾದಂತಹ ಅನಿಸಿಕೆಗಳನ್ನು ಅವನು ಗಮನಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಾನೆ. ಅಂದರೆ ಉದ್ಯಮಿಯಾದವನು ವ್ಯಾಪಾರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆ ತನ್ನ ಅನಿಸಿಕೆಗಳನ್ನು ಅವನು ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತಾನೆ. ತಂದು ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಅವನು ಕೈಗೊಳ್ತಾನೆ. ಆದ್ದರಿಂದ ಈ ಉದ್ಯಮಿಯು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸ್ತಾನೆ. ಮಕ್ಕಳಿಗೆ ಯಾರು ಉದ್ಯಮಿಯು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸ್ತಾನೆ ಅಂತ ನಾವು ಹೇಳ್ಬೋದು. ಹಾಗೆ ಉದ್ಯಮಿಯ ಒಂದು ನಾವು ಉದ್ಯಮಿಯಾದವನು ಆರ್ಥಿಕ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾನೆ ಅಂತೇಳಿ ಮಕ್ಕಳೇ ನೋಡೋದಾದರೆ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಒಟ್ಟು 9 ಪಾಯಿಂಟ್ಸ್ಗಳನ್ನು ನಾವು ಕಾಣ್ತೀವಿ. ನಿಮಗೆ ಪ್ರಶ್ನೆ ಇದರಲ್ಲಿ ಏನು ಬರ್ಬೋದು ಅಂದರೆ ಉದ್ಯಮಿಯ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಅಂತ ಕೇಳ್ಬೋದು. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಅಥವಾ ತಿಳಿಸಿ ಅಂತೇಳಿ ನಿಮಗೆ 3 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ ಬರೀಬೇಕಾಗುತ್ತೆ. ನೀವು ಪ್ರಶ್ನೆ ಅಭ್ಯಾಸದಲ್ಲಿಲ್ಲದೆ ಇದ್ರೂ ಪಾಠದ ಮಧ್ಯದಲ್ಲಿ ಬರುವಂತಹ ಒಂದು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಏನು ಉದ್ಭವ ಆಗ್ತವೆ ಅಂಥ ಒಂದು ಪ್ರಶ್ನೆಗಳಿಗೆ ನೀವು ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡ್ರೆ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳು. ನಾನು ಇದರಲ್ಲಿ ಮೊದಲನೇದಾಗಿ ಉದ್ಯಮಿಯ ಪಾತ್ರ ಅಂತೇಳಿ ನಾವು ನೋಡೋಣ. ಒಂದೇದು, ಉದ್ಯಮಿಗಳು ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಅವರು ಸಂಪನ್ಮೂಲಗಳನ್ನು ಉದ್ಯಮಿಗಳನ್ನು ಪ್ರಾರಂಭಿಸಲು ಉಪಯೋಗಿಸುತ್ತಾರೆ. ಅಂದರೆ ಒಂದನೇದು ಉದ್ಯಮಿಯ ಪಾತ್ರ ಏನಪ್ಪ ಅಂದರೆ, ಉದ್ಯಮಿಯ ಕೆಲಸ ಏನಪ್ಪ ಅಂದರೆ ಅವನೇನು ಮಾಡ್ತಾನೆ ಅಂದರೆ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಏನು ಮಾಡ್ತಾನೆ, ಸಂಗ್ರಹಣೆಯನ್ನು ಮಾಡ್ತಾನೆ. ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಣೆಯನ್ನು ಮಾಡಿ ಆ ಒಂದು ಬಂಡವಾಳವನ್ನು ಏನು ಮಾಡ್ತಾನೆ ಅಂದರೆ ಉದ್ದಿಮೆಯನ್ನು ಪ್ರಾರಂಭಿಸೋದಕ್ಕೆ ಆ ಒಂದು ಬಂಡವಾಳವನ್ನು ಅವನು ವಿನಿಯೋಗವನ್ನು ಮಾಡ್ತಾನೆ ಅಥವಾ ಉಪಯೋಗವನ್ನು ಮಾಡ್ಕೊಳ್ತಾನೆ ಮಕ್ಕಳೇ. ಅದೇ ರೀತಿಯಾಗಿ ಎರಡನೇದಾಗಿ ಅಧಿಕ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಅವನು ಸೃಷ್ಟಿಯನ್ನು ಮಾಡ್ತಾನೆ. ಅಧಿಕ ಪ್ರಮಾಣದ ಅಥವಾ ಹೆಚ್ಚಿನ ಒಂದು ಉದ್ಯೋಗಾವಕಾಶಗಳನ್ನು ಅವನು ಒದಗಿಸ್ಕೊಡ್ತಾನೆ. ಎಂಥ ಉದ್ಯೋಗಾವಕಾಶಗಳು ಅಂತೇಳಿ ಮಕ್ಕಳೇ ನಾವು ನೋಡಿದ್ರೆ ಸ್ವಯಂ ಉದ್ಯೋಗಾವಕಾಶಗಳನ್ನು ಪ್ರಾರಂಭಿಸುವುದರ ಮೂಲಕ ಉದ್ಯಮಿಗಳು ಕುಶಲ ಕಾರ್ಮಿಕರಿಗೆ, ತಾಂತ್ರಿಕ ವರ್ಗದವರಿಗೆ ಮತ್ತು ಯೋಗ್ಯತೆ ಉಳ್ಳವರಿಗೆ ಮತ್ತು ಕಸುಬುದಾರರಿಗೆ ಅನೇಕ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಈ ಉದ್ಯಮಿಯಾದವನು ಏನು ಮಾಡ್ತಾನೆ, ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಅಂದರೆ ಯಾರಿಗೆ ಯಾವ ಕ್ಷೇತ್ರದ ಬಗ್ಗೆ
ಆ ಒಂದು ತಂತ್ರಜ್ಞಾನ ಗೊತ್ತಿರುತ್ತೋ, ಆ ಒಂದು ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೋ ಅಂಥ ಒಂದು ವ್ಯಕ್ತಿಗಳನ್ನು ಅವನೇನು ಮಾಡ್ತಾನೆ, ಕರೆಸ್ಕೊಂಡು ಅವರಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಮಕ್ಕಳೇ. ನಂತರ ಮೂರನೇದಾಗಿ ಉದ್ಯಮಿಗಳು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ತಲಾ ವರಮಾನವನ್ನು ಹೆಚ್ಚಿಸುತ್ತಾರೆ. ಮಕ್ಕಳೇ, ಇಲ್ಲಿ ಮೂರನೇದಾಗಿ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿಯ ತಲಾ ವರಮಾನ ಅಂತೇಳಿ ನಾವು ಹೇಳ್ತೀವಿ. ನಾವು ಒಬ್ಬ ವ್ಯಕ್ತಿಯ ತಲಾ ವರಮಾನ ಅಂತೇಳಿ ನಾವು ನೋಡ್ತಾಯಿದ್ರೆ, ಈ ಉದ್ದಿಮೆಗಾರ ಆದವನು ಏನು ಮಾಡ್ತಾನೆ ಅಥವಾ ಉದ್ದಿಮೆ ಆದವನು ಏನು ಮಾಡ್ತಾನೆ, ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡೋದರ ಮೂಲಕ ಅವರ ತಲಾ ಆದಾಯವನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಮಕ್ಕಳು. ಹಾಗೆ ನಾಲ್ಕನೇದಾಗಿ ಏನು ಮಾಡ್ತಾನೆ ಅಂದರೆ, ಒಂದು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುತ್ತಾನೆ. ಉದ್ಯಮಿಯಾದವನು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುತ್ತಾನೆ. ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸ್ತಾನೆ ಅಂತ ನಾವು ನೋಡೋದಾದರೆ, ಉದ್ಯಮಿಗಳು ಏನು ಮಾಡ್ತಾರೆ ಅಂದರೆ, ಬಂಡವಾಳ ಮತ್ತು ಕೌಶಲ್ಯವನ್ನು ಏನು ಮಾಡ್ತಾರೆ ಹಾಕಿ ಹೊಸ ಹೊಸ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಬಂಡವಾಳ ಮತ್ತು ಕೌಶಲ್ಯವನ್ನು ಅಂದರೆ ಹಣ ಮತ್ತು ಅವರು ಹೊಂದಿರುವಂಥ ಒಂದು ಜ್ಞಾನವನ್ನು ಬಳಸ್ಕೊಂಡು ಹೊಸ ಹೊಸ ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾರೆ. ಆ ಒಂದು ಉದ್ದಿಮೆಯಲ್ಲಿ ತಯಾರಿಸಿದಂಥ ಒಂದು ವಸ್ತುಗಳಿಗೆ ಸೂಕ್ತವಾದಂತಹ ಒಂದು ಮಾರುಕಟ್ಟೆಯನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಮಕ್ಕಳೇ. ಅದೇ ರೀತಿಯಾಗಿ ನಾವು 5ನೇ ನೋಡೋದಾದರೆ, ಕಡಿಮೆ ದರದಲ್ಲಿ ಜನರಿಗೆ ಒದಗಿಸಿ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲು ಶ್ರಮಿಸುತ್ತಾರೆ. ಅಂದರೆ ಒಬ್ಬ ಉದ್ಯಮಿ ಆದವನು ಏನು ಮಾಡ್ತಾನಪ್ಪ ಅಂದರೆ, ವಸ್ತುಗಳನ್ನು ಬಂಡವಾಳವನ್ನು ಸಂಗ್ರಹಣೆಯನ್ನು ಮಾಡಿ, ಕೌಶಲ್ಯವನ್ನು ಸಂಗ್ರಹಣೆಯನ್ನು ಮಾಡಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡ್ತಾನೆ. ಜೊತೆಗೆ ಜನರಿಗೆ ಕಡಿಮೆ ದರದಲ್ಲಿ ಏನು ಮಾಡ್ತಾನೆ, ಅವರಿಗೆ ಬೇಕಾದಂತಹ ಅವರ ಜೀವನ ಮಟ್ಟಕ್ಕೆ ಬೇಕಾದಂತಹ ಒಂದು ವಸ್ತುಗಳನ್ನು ಒದಗಿಸಿಕೊಡೋದರ ಮೂಲಕ ಅವರ ಜೀವನ ಮಟ್ಟ ಉತ್ತಮಗೊಳಿಸೋದಕ್ಕೆ ಅವನು ಶ್ರಮವನ್ನು ಪಡ್ತಾನೆ. ಕಡಿಮೆ ದರದಲ್ಲಿ ಅಂದರೆ ಬಹಳ ಕಡಿಮೆ ದರದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಜನರ ಕೊಳ್ಳುವಂಥ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ. ಅದರಿಂದ ಅವರ ಜೀವನ ಮಟ್ಟ ಏನಾಗುತ್ತೆ, ಸುಧಾರಣೆ ಆಗುತ್ತೆ ಅಂತ ಮಕ್ಕಳೇ ಹೇಳ್ಬೋದು. ಅದೇ ರೀತಿಯಾಗಿ 7ನೇದಾಗಿ ಉದ್ಯಮಿಗಾರ ಆದವನು ಏನು ಮಾಡ್ತಾನೆ, ಪ್ರಾಂತೀಯ ತಾರತಮ್ಯವನ್ನು ಹೋಗಲಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಈ ಪ್ರಾಂತೀಯ ಒಂದು ತಾರತಮ್ಯವನ್ನು ಅವನು ನಿವಾರಣೆಯನ್ನು ಮಾಡ್ತಾನೆ. ಯಾವ ರೀತಿಯಾಗಿ ಅಂತೇಳಿ ಮಕ್ಕಳು ನೋಡೋದಾದರೆ, ಪ್ರಾಂತೀಯ ತಾರತಮ್ಯ ಅಂತಂದರೆ ಏನಪ್ಪ ಅಂದರೆ, ತಮ್ಮ ಒಂದು ಪ್ರಾಂತ್ಯದ ಜನರು ಅವರಿಗೆ ಒಂದು ರೀತಿಯಾದಂತಹ ಒಂದು ಅಸಮಾನತೆ ಅಥವಾ ತಾರತಮ್ಯವನ್ನು ನಾವು ಕಾಣ್ತಾ ಇದ್ವಿ. ಅದಕ್ಕೋಸ್ಕರ ಈ ಉದ್ಯಮಿ ಆದವನು ಏನು ಮಾಡ್ತಾನಪ್ಪ ಅಂದರೆ, ಎಲ್ಲ ಒಂದು ಕಡೆಗಳಲ್ಲಿಯೂ ಏನು ಮಾಡ್ತಾನೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಒಂದು ಪ್ರಾಂತೀಯ ತಾರತಮ್ಯವನ್ನು ಹೋಗಲಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಮಕ್ಕಳೇ, ನಾವು 7ನೇದಾಗಿ ನೋಡೋದಾದರೆ, ಆದಾಯ ಮತ್ತು ಸಂಪತ್ತು ಒಂದೇ ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದನ್ನು ಕಡಿಮೆ ಮಾಡಿ ಸಮಾಜದ ಏಳಿಗೆಗೆ ಇವನು ಸಹಾಯವನ್ನು ಮಾಡ್ತಾನೆ. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಆದಾಯ ಮತ್ತು ಸಂಪತ್ತು ಅಂದರೆ ಒಬ್ಬ ವ್ಯಕ್ತಿ ಹೊಂದಿರುವಂತಹ ಹಣ ಆಗಿರ್ಬೋದು ಅಥವಾ ಸಂಪತ್ತಾಗಿರ್ಬೋದು, ಅದು ಒಬ್ಬನೇ ವ್ಯಕ್ತಿಯ ಹತ್ರ ಕೇಂದ್ರೀಕೃತ ಆಗದಂತೆ ಅವನು ಏನು ಮಾಡ್ತಾನೆ, ವಿಕೇಂದ್ರೀಕರಣವನ್ನು ಮಾಡ್ತಾನೆ. ಅಂದರೆ ಅಲ್ಲಿ ಸಂಪತ್ತು ಅಥವಾ ಆದಾಯ ಅನ್ನೋದು ಎಲ್ಲ ವ್ಯಕ್ತಿಗಳಲ್ಲೂ ಹಂಚಿಕೆ ಆಗುವಂತೆ ಅವನು ನೋಡಿಕೊಳ್ಳುವುದರ ಮೂಲಕ ಆ ಒಂದು ಸಮಾಜದ ಏಳಿಗೆಗೆ ಅವನು ಸಹಾಯವನ್ನು ಮಾಡ್ತಾನೆ. ಅದೇ ರೀತಿಯಾಗಿ 8ನೇದು, ಉದ್ಯಮಿಯು ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ. ಉದ್ಯಮಿಯಾದವನು ಏನು ಮಾಡ್ತಾನೆ, ಆ ಒಂದು ದೇಶದ ರಫ್ತು ವ್ಯಾಪಾರವನ್ನು ನಾವೇನು ಮಾಡ್ತೀವಪ್ಪ ಅಂದರೆ, ಜಾಸ್ತಿ ನಾವು ಕೆಲವೊಂದು ವಸ್ತುಗಳನ್ನು ಆಮದನ್ನು ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಡ್ರೈನ್ ಥಿಯರಿ ಅಂತ ಅಂದರೆ ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ ಅಂತೇಳಿ ನಾವು ನೋಡ್ತೀವಿ. ಆದರೆ ಅಲ್ಲಿ ಏನಾಗ್ತಿದೆಯಪ್ಪ ಅಂದರೆ, ನಮ್ಮ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಪ್ರವಾಹೋಪಾದಿಯಲ್ಲಿ ಹರಿದು ಹೋಗ್ತಿತ್ತು. ಅದಕ್ಕೆ ಅದನ್ನು ತಪ್ಪಿಸೋದಕ್ಕೋಸ್ಕರ ಇವತ್ತು ನಾವೇನು ಮಾಡ್ತಿದ್ವಿ ಅಂದರೆ, ಆಮದನ್ನು ತಪ್ಪಿಸಿ ರಫ್ತನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ದೃಷ್ಟಿಯಿಂದ ಏನಾಗ್ತಿದೆಯಪ್ಪ ಅಂದರೆ, ರಫ್ತನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ, ಉದ್ಯಮಿಯಾದವನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಕೊನೆಯದಾಗಿ ಉದ್ಯಮಿಯಾದವನು ಹೊಸ ಬದಲಾವಣೆಗಳನ್ನು ರೂಢಿಗೆ ತಂದು ತಾಂತ್ರಿಕತೆಯನ್ನು ಬದಲಾಯಿಸಿ ಏನು ಮಾಡ್ತಾನೆ, ಲಾಭದಾಯಕವಾಗುವುದಕ್ಕೆ ಅವನು ಶ್ರಮವನ್ನು ಪಡ್ತಾನೆ. ಹೊಸ ಬದಲಾವಣೆಗಳನ್ನು ಏನು ಮಾಡ್ತಾನೆ, ಜಾರಿಗೆ ತರ್ತಾನೆ. ಅದರಲ್ಲಿ ಜೊತೆಗೆ ತಾಂತ್ರಿಕತೆಯನ್ನು ಅಳವಡಿಸ್ತಾನೆ ಮತ್ತು ಕಡಿಮೆ
ದರದಲ್ಲಿ ಜನರಿಗೆ ಅವರಿಗೆ ಬೇಕಾದಂತಹ ಒಂದು ಬೇಡಿಕೆಗಳನ್ನು ಈಡೇರಿಸೋದ್ರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಪಡೆಯುವುದಕ್ಕೆ ಅವನು ಶ್ರಮವನ್ನು ಪಡ್ತಾನೆ. ಮಕ್ಕಳೇ, ಇಷ್ಟು ಉದ್ಯಮಿಯ ಪಾತ್ರ. ಉದ್ಯಮಿ ಯಾವ ರೀತಿಯಾದಂತಹ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮಿಯ ಪಾತ್ರ ಅಂತೇಳಿ ನಾವು ನೋಡಿದಾಗ ನೀವು ಟೆಕ್ಸ್ಟ್ ಬುಕ್ಕಿನಲ್ಲಿ ಒಟ್ಟು 9 ಪಾಯಿಂಟ್ಸ್ಗಳು ಬರ್ತವೆ. ಆ ಪಾಯಿಂಟ್ಸನ್ನು ನೀವು ಮಕ್ಕಳೇ ಚೆನ್ನಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಉದ್ಯಮಿಯ ಪ್ರಾಮುಖ್ಯತೆ ಅಂತೇಳಿ ಮಕ್ಕಳೇ ನಾವೀಗ ನೋಡೋಣ. ಉದ್ಯಮಿಯ ಪ್ರಾಮುಖ್ಯತೆ ಮಕ್ಕಳೇ, ನಾವು ಉದ್ಯಮಿಯ ಒಂದು ಪ್ರಾಮುಖ್ಯತೆ ಅಂತ ನೋಡೋದಾದರೆ, ಉದ್ಯಮಿಯು ಈ ಒಂದು ಉದ್ಯಮವನ್ನು ಪ್ರಾರಂಭಿಸುವುದರಲ್ಲಿ ಅವನ ಪಾತ್ರ ಬಹಳ ಪ್ರಾಮುಖ್ಯತೆ ಅಂತೇಳಿ ನಾವು ಪಡೆದಿದೆ ಅಂತೇಳಿ ನಾವು ಹೇಳ್ಬೋದು. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವನ ಪಾತ್ರ ಬಹಳ ಮುಖ್ಯ ಅಂತ ನಾವು ಹೇಳ್ಬೋದು. ಆರ್ಥಿಕ ಮತ್ತು ಕಾನೂನಿನ ರಚನೆಗಳು ಉದ್ಯಮಿಯನ್ನು ಇನ್ನೂ ಗಣನೀಯ ಚಟುವಟಿಕೆಯನ್ನು ಕೈಗೊಳ್ಳುವುದಕ್ಕೆ ಉತ್ತೇಜನವನ್ನು ನೀಡ್ತವೆ. ಅವನು ಕೈಗೊಳ್ಳುವಂತಹ ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಕಾನೂನಿನ ರಚನೆಗಳಾಗಿರ್ಬೋದು ಒಬ್ಬ ಉದ್ಯಮಿಯನ್ನು ಇನ್ನೂ ಹೆಚ್ಚು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಮಕ್ಕಳೇ. ಹಾಗೆ ಉದ್ಯಮಿ ಆದವನು ಏನು ಮಾಡ್ತಾನೆ ಅಂದರೆ, ಜನರ ಒಂದು ಪ್ರಯೋಜನಕಾರಿಯಲ್ಲಿರದ ಉಳಿತಾಯಗಳಿಂದ ಬಂಡವಾಳವನ್ನು ಅವನು ಬೆಳೆಸ್ತಾನೆ. ಈಗಾಗಲೇ ನಾವು ಹೇಳಿದ್ವಿ, ಉದ್ಯಮಿ ಆದವನು ಜನರಲ್ಲಿರುವಂತಹ ಅನುಪಯುಕ್ತ ಬಂಡವಾಳವನ್ನು ಸಂಗ್ರಹಣೆಯನ್ನು ಮಾಡಿ ಕೌಶಲ್ಯಭರಿತ ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾನೆ ಅಂತ ಮಕ್ಕಳೇ ನಾವು ಹೇಳಿದ್ವಲ್ಲ. ಹಾಗೆ ಉದ್ಯಮಿಯ ಒಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ, ಜನರಲ್ಲಿರುವಂತಹ ಅನುಪಯುಕ್ತವಾದಂತಹ ಬಂಡವಾಳವನ್ನು ಅವನು ಏನು ಮಾಡ್ತಾನೆ, ಬೆಳೆಸ್ಕೊಂಡು ಉಳಿತಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ಅವನು ಮಾಡ್ತಾನೆ ಮಕ್ಕಳೇ. ಹಾಗೆ ತಮ್ಮದೇ ಆದಂತಹ ಮತ್ತು ಎರವಲು ಪಡೆದಂತಹ ಒಂದು ಸಂಪನ್ಮೂಲಗಳನ್ನು ಅವನು ಕ್ರೋಢೀಕರಿಸಿ ಏನು ಮಾಡ್ತಾನೆ, ಉದ್ದಿಮೆಯನ್ನು ಅವನು ಪ್ರಾರಂಭವನ್ನು ಮಾಡ್ತಾನೆ. ತನ್ನದೇ ಆದಂತಹ ಒಂದು ಬಂಡವಾಳವನ್ನು ಹಾಕ್ತಾನೆ, ಜೊತೆಗೆ ಕ್ರೋಢೀಕರಿಸಿದಂತಹ ಒಂದು ಸಂಪನ್ಮೂಲಗಳನ್ನು ಸಹ ಅವನು ಉಪಯೋಗಿಸ್ಕೊಂಡು ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾನೆ. ಹಾಗೆ ಈ ಒಂದು ರೀತಿಯ ಉದ್ಯಮಗಳು ಒಂದು ದೇಶದ ಮೌಲ್ಯಧರಿತ ಮತ್ತು ಸಂಪತ್ತನ್ನು ಏನು ಮಾಡ್ತವೆ, ಸೃಜಿಸುವಂತಹ ಕೆಲಸವನ್ನು ಮಾಡ್ತವೆ. ಹಾಗೆ ಆರ್ಥಿಕ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಹೊಸ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಇವನು ಏನು ಮಾಡ್ತಾನೆ, ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಆರ್ಥಿಕ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾದಂತಹ ಹೊಸ ವಸ್ತುಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಇವನು ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಅಲ್ಲದೆ ಉದ್ಯಮಿಗಳ ಸಾಮರ್ಥ್ಯ ಮತ್ತು ಪ್ರಚೋದನೆ ಉತ್ಪಾದನೆಯನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಅಂದರೆ ಅವನಲ್ಲಿರುವಂಥ ಒಂದು ಸಾಮರ್ಥ್ಯ ಮತ್ತು ಅದನ್ನು ಮತ್ತು ಅದರ ಜೊತೆಗೆ ಆ ಒಂದು ಸಾಮರ್ಥ್ಯವನ್ನು ಪ್ರಚೋದನೆಯ ರೂಪದಲ್ಲಿ ಅವನೇನು ಮಾಡ್ತಾನೆ, ಹೆಚ್ಚಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಉದ್ಯಮಿಯು ಉದ್ಯಮದ ನಷ್ಟಭರಿತವನ್ನು ಓರೋದಕ್ಕೆ ಅವನು ಸಿದ್ಧನಾಗಿರ್ತಾನೆ. ಮತ್ತು ನಷ್ಟ ಆದ್ರೂ ಅದನ್ನು ಓರೋದಕ್ಕೆ ಸಿದ್ಧನಾಗಿರ್ತಾನೆ, ಲಾಭ ಆದ್ರೂ ಸಹ ಅದನ್ನು ಹುಡುಕ್ತಾ ಅವನು ಹೋಗ್ತಾನೆ. ಅವಕಾಶಗಳನ್ನು ಅವನು ಹುಡುಕ್ತಾನೆ. ಲಾಭವನ್ನು ಗಳಿಸಿ ತೃಪ್ತಿಕರವಾದಂತಹ ಒಂದು ಜೀವನ ನಡೆಸೋದಕ್ಕೆ ಜನರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾನೆ. ಇಷ್ಟು ಮಕ್ಕಳೇ ಉದ್ಯಮಿಯ ಪ್ರಾಮುಖ್ಯತೆ. ಭಾರತಕ್ಕೆ ಯಾಕೆ ಉದ್ಯಮಿಯ ಒಂದು ಪ್ರಾಮುಖ್ಯತೆ ಬೇಕು ಅಂದಾಗ, ಜನಸಾಮಾನ್ಯರ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಅವರಲ್ಲಿರುವಂತಹ ಅನಾವಶ್ಯಕವಾದಂತಹ ಒಂದು ಬಂಡವಾಳವನ್ನು ಕ್ರೋಢೀಕರಿಸಿ ತನ್ನಲ್ಲಿರುವಂತಹ ಒಂದು ಬಂಡವಾಳವನ್ನು ಸಾಕಿ ಅವನು ಏನು ಮಾಡ್ತಾನೆ, ಕೌಶಲ್ಯಭರಿತವಾದಂತಹ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಅದರ ಕಷ್ಟ ಮತ್ತು ನಷ್ಟ ಎರಡೂಗಳನ್ನು ಸಹ ಭರಿಸಿಕೊಂಡು ಜನರಿಗೆ ಬೇಕಾದಂತಹ ಒಂದು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಿ ತೃಪ್ತಿಕರವಾದಂತಹ ಒಂದು ಜೀವನವನ್ನು ಸಾಗಿಸೋದಕ್ಕೆ ಈ ಉದ್ಯಮಿಯಾದವನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಮಕ್ಕಳೇ. ನೆಕ್ಸ್ಟ್ ನಾವು ನೋಡೋದಾದರೆ, ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳು. ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳು. ಉದ್ಯೋಗ ಅವಕಾಶಗಳು ಮಕ್ಕಳೇ. ನೆಕ್ಸ್ಟ್ ನಾವು ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳು ಅಂತೇಳಿ ನಾವು ನೋಡಿದ್ರೆ, ಸ್ವಂತ ಉದ್ಯೋಗಿಗಳು ಅಥವಾ ಉದ್ದಿಮೆದಾರರು ನಮ್ಮ ದೇಶದ ಬೆನ್ನೆಲುಬು ಅಂತ ಮಕ್ಕಳೇ ನಾವು ಹೇಳ್ಬೋದು. ಅಂದರೆ ಯಾರು
ಸ್ವಂತ ಉದ್ಯೋಗವನ್ನು ಮಾಡ್ತಿರ್ತಾರೋ ಅಥವಾ ಸ್ವಯಂ ಉದ್ಯೋಗವನ್ನು ಮಾಡ್ತಾರೋ ಅವರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ಬೋದು ಮಕ್ಕಳೇ. ಹೇಗೆ ಭಾರತದಲ್ಲಿ ನಮ್ಮ ವ್ಯವಸಾಯ ಅನ್ನೋದು ಒಂದು ರೈತರ ಒಂದು ಬೆನ್ನೆಲುಬಾಗಿದೆಯಲ್ಲ, ಹಾಗೆ ಸ್ವಂತ ಉದ್ಯೋಗವನ್ನು ಮಾಡೋದು ಸಹ ನಮ್ಮ ಉದ್ದಿಮೆಗಾರರ ಒಂದು ಅಥವಾ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಒಂದು ರಸ್ತೆಯ ಮೂಲೆಯಲ್ಲಿನ ಚಹಾದ ಅಂಗಡಿಯಿಂದ ಹಿಡಿದು, ಒಂದು ರಸ್ತೆಯ ಮೂಲೆಯಲ್ಲಿರುವಂಥ ಒಂದು ಚಹಾದ ಅಂಗಡಿಯಿಂದ ಹಿಡಿದು ಕಿರಾಣಿ ಅಂಗಡಿಯವರಾಗಿರ್ಬೋದು ಅಥವಾ ಗುಜರಿ ವ್ಯಾಪಾರಿಗಳಾಗಿರ್ಬೋದು, ಅಂತರ್ಜಾಲದ ಸೈಬರ್ ವ್ಯಾಪಾರಿಗಳಾಗಿರ್ಬೋದು, ಇವರೆಲ್ಲರೂ ಸಹ ಏನಾಗಿದ್ದಾರಪ್ಪ ಅಂದರೆ ಸ್ವಯಂ ಉದ್ಯೋಗವನ್ನು ಹೊಂದಿದವರು ಆಗಿರ್ತಾರೆ. ಅಂದರೆ ಸರ್ಕಾರಿ ಸೇವೆಯನ್ನು ಬಿಟ್ಟು ಉಳಿದಂಥ ಎಲ್ಲ ಸೇವೆಗಳು ಎಂಥ ಸೇವೆಗಳಪ್ಪ ಅಂದರೆ ಸ್ವಯಂ ಉದ್ಯೋಗ ಅವಕಾಶಗಳಂತ ನಾವು ಮಕ್ಕಳೇ ಕರಿತೀವಿ. ಅವ್ರೇನು ಮಾಡ್ತಾರೆ, ತಮ್ಮ ಸ್ವಂತ ಒಂದು ಬಂಡವಾಳವನ್ನು ಹಾಕ್ಕೊಂಡು ಒಂದು ಉದ್ಯಮವನ್ನು ಪ್ರಾರಂಭವನ್ನು ಮಾಡ್ತಾರೆ. ಅದಕ್ಕೆ ಉದಾಹರಣೆ ಈಗಾಗಲೇ ಹೇಳಿದ್ವಿ, ಒಂದು ರಸ್ತೆಯ ಮೂಲೆಯಲ್ಲಿರುವ ಚಹಾದ ಅಂಗಡಿಯ ಮಾಲೀಕನಿಂದ ಹಿಡಿದು ಏನಪ್ಪ ಅಂದರೆ ಕಿರಾಣಿ ಅಂಗಡಿ ಆಗಿರ್ಬೋದು, ಗುಜರಿ ಅಂಗಡಿ ಆಗಿರ್ಬೋದು ಅಥವಾ ಸೈಬರ್ ಅಂಗಡಿಗಳು, ಇವೆಲ್ಲವೂ ಸಹ ಏನಾಗಿದ್ದಾವೆ ಸ್ವಯಂ ಉದ್ಯೋಗ ಸಂಸ್ಥೆಗಳಾಗಿರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಅದಕ್ಕೋಸ್ಕರ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಖಾಸಗಿ ರಂಗದ ಉದ್ಯಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಇವತ್ತು ನೀಡ್ತಾ ಇದೆ. ಆ ಪ್ರೋತ್ಸಾಹವನ್ನು ನೀಡಿ ಅವುಗಳಿಗೆ ಬೇಕಾದಂತಹ ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ ಮತ್ತು ಅವರಿಗೆ ಬೇಕಾದಂತಹ ಪರಿಸರದ ಹೊಸ ಪದ್ಧತಿಯನ್ನು, ಉತ್ತೇಜನವನ್ನು ಇವತ್ತು ನಮ್ಮ ಸರ್ಕಾರ, ಖಾಸಗಿ ರಂಗದ ಸರ್ಕಾರ ಇವತ್ತು ಏನು ಮಾಡ್ತಿದೆ, ಅವಕಾಶವನ್ನು ಮಾಡಿಕೊಡ್ತಿದೆ ಮಕ್ಕಳ. ಅಂದರೆ ಇವತ್ತು ಏನು ನಾವು ಪಬ್ಲಿಕ್ ಸೆಕ್ಟರ್ ಅಂತ ಕರಿತೀವಲ್ಲ ಅಥವಾ ಪ್ರೈವೇಟ್ ಸೆಕ್ಟರ್ ಅಂತ ನಾವು ಕರಿತೀವಲ್ಲ, ಈ ನಾವೆಲ್ಲ ಸರ್ಕಾರಿ ಉದ್ಯೋಗದಲ್ಲಿರೋರನ್ನ ಬಿಟ್ಟು ಬೇರೆಯವರೆಲ್ಲರೂ ಸಹ ಎಂಥ ಉದ್ಯೋಗಿಗಳಾಗಿರ್ತಾರೆ ಅಂದರೆ ಖಾಸಗಿ ರಂಗದ ಉದ್ಯಮಿಗಳು ಆಗಿರ್ತಾರೆ. ಇವರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ಇವತ್ತು ಖಾಸಗಿ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಅವರಿಗೆ ಒಳ್ಳೆಯ ಸಾಮಾಜಿಕವಾದಂತಹ, ಆರ್ಥಿಕವಾದಂಥ ಒಂದು ಮತ್ತು ಹೊಸ ಪದ್ಧತಿಗಳನ್ನು ಉತ್ತೇಜನ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಇದರಿಂದ ಒಬ್ಬ ಮನುಷ್ಯನು ಸ್ವ-ಉದ್ಯಮದಿಂದ ಉತ್ತಮವಾದಂತಹ ಒಂದು ಜೀವನವನ್ನು ನಡೆಸೋದಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಡ್ತಿದೆ. ಕೆಲವೊಂದು ಅನೇಕ ಸೇವಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರವೂ ಸಹ ಅತಿ ಸೂಕ್ಷ್ಮ ಮತ್ತು ಸಣ್ಣ ಪ್ರಮಾಣದ ವ್ಯವಹಾರಗಳನ್ನು ನಡೆಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ಮಕ್ಕಳೇ. ಹೀಗೆ ಯಾರೇ ಒಬ್ಬ ಮನುಷ್ಯನಾಗಲಿ ಉದ್ದಿಮೆಯನ್ನು ಪ್ರಾರಂಭಿಸಲು ಇಷ್ಟಪಟ್ಟರೆ ಈ ಕೆಳಗಿನ ಯಾವುದಾದರೂ ವ್ಯವಹಾರಗಳನ್ನು ಅವನು ಆರಿಸಿಕೊಂಡು ಉದ್ಯಮವನ್ನು ಅನುಕೂಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು. ಅಂದರೆ ಒಬ್ಬ ವ್ಯಕ್ತಿಯಾದವನು ಯಾವುದಾದ್ರೂ ಒಂದು ಉದ್ದಿಮೆಯನ್ನು ಸ್ಥಾಪನೆಯನ್ನು ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಅವನು ಗಣನೆಗೆ ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ, ಉದ್ಯಮವನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ನಾವೇನು ಹೇಳ್ತೀವಿ ಮಕ್ಕಳೇ, ಜಾಹೀರಾತು ಸೇವಾ ಸಂಸ್ಥೆಗಳು ಅಂತ ಕರಿತೀವಿ. ಜಾಹೀರಾತು ಸೇವಾ ಸಂಸ್ಥೆಗಳು, ಜಾಹೀರಾತು ಅಂದರೆ ಏನು ಮಕ್ಕಳೇ, ನೀವೇನು ಟಿ ವಿ ಒಳಗೆಲ್ಲ ನೋಡ್ತೀವಲ್ಲ ಅಡ್ವರ್ಟೈಸ್ಮೆಂಟ್ ಅಂತೇಳಿ, ಅವುಗಳನ್ನು ಏನಂತೀವಿ ಜಾಹೀರಾತು ಅಂತ ಕರಿತೀವಲ್ಲ. ಇಲ್ಲಿ ಉದ್ಯಮಿಯಾದವನು ಏನು ಮಾಡ್ತಾನೆ ಅಂದರೆ ತಾನು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಅಲ್ಲಿ ಉತ್ಪಾದಿಸಿದಂತಹ ಒಂದು ವಸ್ತುಗಳನ್ನು ಅವನು ಜಾಹೀರಾತುಗಳ ಮೂಲಕ ಪ್ರಚಾರವನ್ನು ಮಾಡಿ ಆ ಒಂದು ಉದ್ದಿಮೆಯನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಸಾಮರ್ಥ್ಯವನ್ನು ಅವನು ಹೊಂದಿರ್ತಾನೆ. ಅದಕ್ಕೆ ಯಾವ ಸಂಸ್ಥೆ ಸಹಾಯ ಮಾಡ್ತವೆ ಅಂದರೆ ಜಾಹೀರಾತು ಸೇವಾ ಸಂಸ್ಥೆಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಾರುಕಟ್ಟೆ ಸಲಹಾ ಸಂಸ್ಥೆ ಅಂದರೆ ಮಾರುಕಟ್ಟೆಗಳು ಸಹ ಆ ಒಂದು ಉದ್ಯಮಿಯಾದವನು ತಾನು ಉತ್ಪಾದನೆ ಮಾಡಿದಂತಹ ಒಂದು ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಸಂಗ್ರಹಣೆಯನ್ನು ಮಾಡೋದಕ್ಕೆ ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಅವನಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ. ಮೂರನೇದಾಗಿ ಕೈಗಾರಿಕಾ ಸಲಹಾ ಸಂಸ್ಥೆ ಅಂದರೆ ಕೈಗಾರಿಕೆಗಳು ಆ ಒಂದು ಪ್ರಾಡಕ್ಟ್ಸನ್ನು ಅಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಯಾವ ರೀತಿಯಾಗಿ ಅವುಗಳನ್ನು ಸಂಸ್ಕರಣೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಅವನ್ನ ಶೇಖರಣೆಯನ್ನು ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಸಲಹಾ ಸಂಸ್ಥೆಗಳನ್ನು ಸಹ ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾಲ್ಕನೇದು
ವಸ್ತುಗಳನ್ನು ಬಾಡಿಗೆಗೆ ಮತ್ತು ಗುತ್ತಿಗೆ ನೀಡುವಂತಹ ಸಂಸ್ಥೆಗಳು, ವಸ್ತುಗಳನ್ನು ಬಾಡಿಗೆಗೆ ನೀಡುವಂತಹ ಅಥವಾ ಗುತ್ತಿಗೆ ನೀಡುವಂಥ ಒಂದು ಸಂಸ್ಥೆಗಳನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಐದನೇದಾಗಿ ಛಾಯಾಪ್ರತಿ ತೆಗೆಯುವಂತಹ ಕೇಂದ್ರಗಳು. ಐದನೇದಾಗಿ ಛಾಯಾಪ್ರತಿಗಳು ಅಂದರೆ ಫೋಟೋ ಅಂತ ನೀವೇನು ಹೇಳ್ತೀರಲ್ಲ ಅದನ್ನು ತೆಗೆಯುವಂಥ ಒಂದು ಕೇಂದ್ರಗಳನ್ನು ಸಹ ಸ್ವಯಂ ಉದ್ಯೋಗ ಕೇಂದ್ರಗಳನ್ನಾಗಿ ಮಾಡ್ಕೋಬೋದು. ಇದು ಸಹ ಸ್ವಯಂ ಉದ್ಯೋಗದ ಒಂದು ಪ್ರಮುಖವಾದಂತಹ ಉದ್ಯೋಗ ಅಂತೇಳಿ ನಾವು ಹೇಳ್ಬೋದು. ಆರನೇದಾಗಿ ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಅಂತ ನಾವು ಕರಿತೀವಿ. ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು ಅಂದರೆ ಕೈಗಾರಿಕಾ ಸಂಶೋಧನೆ ಅಂದರೆ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಅದರ ಒಂದು ಯಾವ ರೀತಿ ಸಂಶೋಧನೆಗೆ ಒಳಪಟ್ಟಿರಬೇಕು, ಅದಕ್ಕೋಸ್ಕರ ಯಾವ ರೀತಿಯಾದ ಪ್ರಯೋಗಾಲಯಗಳನ್ನು ಪ್ರಾರಂಭ ಮಾಡಬೇಕು. ಇದು ಸಹ ಒಂದು ಸ್ವಯಂ ಉದ್ಯೋಗ ಅವಕಾಶಗಳು ಅಂತ ಮಕ್ಕಳೇ ನಾವು ಕರಿಬೋದು. ಹಾಗೆ ನೆಕ್ಸ್ಟ್ ನಾವು ನೋಡಿದ್ರೆ ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯ. ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯ ಅಂತೇಳಿ ನಾವು ನೋಡಿದ್ರೆ ಮಕ್ಕಳೇ ತಾವು ಉತ್ಪಾದಿಸಿದಂಥ ಒಂದು ವಸ್ತುಗಳ ಗುಣಮಟ್ಟ ಹೇಗಿದೆ ಅಂತೇಳಿ ಅದನ್ನು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಪ್ರಯೋಗಾಲಯಗಳನ್ನು ಪ್ರಾರಂಭವನ್ನು ಮಾಡೋದು ಸಹ ಒಂದು ಸ್ವಯಂ ಉದ್ಯೋಗ ಅವಕಾಶ. ಹಾಗೆ ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು, ಇಂಟರ್ನೆಟ್ ಅಂತ ನಾವೇನು ಕರಿತೀವಲ್ಲ ಅವುಗಳು ಸಹ ಸ್ವಯಂ ಉದ್ಯೋಗ ಅವಕಾಶಗಳು. ಮತ್ತು ದೂರದರ್ಶನ ಜಾಲಬಂಧದ ಸೇವಾ ಕ್ಷೇತ್ರಗಳು ಅಂದರೆ ನಾವು ಟೆಲಿವಿಷನ್ ಅಂತ ಕರಿತೀವಿ, ಅಂದರೆ ಟಿ ವಿ ಅಂತ ಕರಿತೀವಲ್ಲ, ಇವುಗಳ ಮೂಲಕ ನಾವು ಸೇವಾ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡೋದು ಸಹ ಒಂದು ಸ್ವಯಂ ಉದ್ಯೋಗ ಅವಕಾಶಗಳು. ಹಾಗೆ ಕ್ರೆಂಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಅಂತ ನಾವು ಹೇಳ್ತೀವಿ. ಕ್ರೆಂಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಅಂತ ನಾವು ಕರಿತೀವಿ. ಏನು ಬ್ಯೂಟಿ ಪಾರ್ಲರ್ಗಳು ಸಹ ಏನಾಗ್ತದೆ ಸ್ವಯಂ ಉದ್ಯೋಗ ಅವಕಾಶಗಳು ಅಂತ ನಾವು ಕರಿಬೋದು. ಮಕ್ಕಳೇ ಇವತ್ತು ಈ ಕ್ಷೇತ್ರಗಳ ಜೊತೆಗೆ ಇನ್ನೂ ಬೇರೆ ಬೇರೆ ಒಂದು ಉದ್ಯೋಗಗಳನ್ನು ನಾವು ಮಾಡಬಹುದು ಸುಲಭವಾಗಿ ಕಡಿಮೆ ಬಂಡವಾಳವನ್ನು ಹಾಕ್ಕೊಂಡು ಹೆಚ್ಚು ಲಾಭವನ್ನು ಪಡಿಬೋದು. ಉದಾಹರಣೆಗೆ ನಾವು ನೋಡಿದ್ರೆ ಬುಟ್ಟಿ ಎಣೆಯೋದಾಗಲಿ, ನಾವೇನು ಗೃಹ ಕೈಗಾರಿಕೆಗಳು ಅಂತ ಕರಿತೀವಲ್ಲ, ಅಂದರೆ ಗೃಹ ಕೈಗಾರಿಕೆ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮನೆಯ ಸದಸ್ಯರೇ ಮನೆಯಲ್ಲೇ ಕೂತ್ಕೊಂಡು ಕಡಿಮೆ ಬಂಡವಾಳವನ್ನು ಹಾಕಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಿ ಹೆಚ್ಚು ಲಾಭವನ್ನು ಪಡೆಯುವಂಥ ಒಂದು ಕೆಲಸಗಳು ಸಹ ಸ್ವಯಂ ಉದ್ಯೋಗ ಅವಕಾಶಗಳು ಅಂತ ಮಕ್ಕಳೇ ನಾವು ಹೇಳ್ಬೋದು. ಅದರಲ್ಲಿ ನಾವು ಬುಟ್ಟಿ ಎಣೆಯೋದಾಗಲಿ, ಕ್ಯಾಂಡಲನ್ನು ತಯಾರು ಮಾಡೋದಾಗಲಿ, ಊದಿಕಡ್ಡಿಯನ್ನು ತಯಾರು ಮಾಡೋದಾಗಲಿ, ಅಥವಾ ಗೊಂಬೆಗಳನ್ನು ತಯಾರು ಮಾಡೋದಾಗಲಿ, ಅಥವಾ ಕೆಲವೊಂದು ಇಂಥ ಒಂದು ಕೆಲಸಗಳು ಸಹ ಏನಾಗುತ್ತೆ ಅಂದರೆ ಸ್ವಯಂ ಉದ್ಯೋಗ ಅವಕಾಶಗಳ ಗುಂಪಿಗೆ ಸೇರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಅದೇ ರೀತಿ ಇವತ್ತು ಏನಾಗ್ತಿದೆ ಅಂದರೆ ಕ್ರೇಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಅಂತ ನಾವು ಕರಿತೀವಿ. ಇವತ್ತು ಈ ಒಂದು ಬ್ಯೂಟಿ ಪಾರ್ಲರ್ಗಳು ನಾವು ನೋಡೋದಾದರೆ ಇವತ್ತು ಬಹಳಷ್ಟು ಜನ ಪುರುಷರಿಗೂ ಸಹ ಇವತ್ತು ಬ್ಯೂಟಿ ಪಾರ್ಲರ್ಗಳಿದ್ದಾವೆ, ಮಹಿಳೆಯರಿಗೂ ಸಹ ಇವತ್ತು ಬ್ಯೂಟಿ ಪಾರ್ಲರ್ಗಳಿರೋದನ್ನು ನಾವು ಕಾಣ್ತೀವಿ. ಇದಕ್ಕೆ ಇಂಥ ಒಂದು ಸ್ವಯಂ ಉದ್ಯೋಗ ಅವಕಾಶಗಳಿಗೆ ಇವತ್ತು ಸರ್ಕಾರ ಏನು ಮಾಡ್ತಿದೆಯಪ್ಪ ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಈ ಒಂದು ಆರ್ಥಿಕ ಒಂದು ಸೌಲಭ್ಯಗಳನ್ನು ಒದಗಿಸಿ ಅವರು ಹೆಚ್ಚು ಲಾಭವನ್ನು ಪಡೆಯೋದಕ್ಕೆ ಸರ್ಕಾರ ಇವತ್ತು ಏನು ಮಾಡ್ತಿದೆ, ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಡ್ತಿದೆ. ಉದಾಹರಣೆಗೆ ನೋಡೋದಾದರೆ ಕೆಲವೊಂದು ವೃತ್ತಿ ತರಬೇತಿ ಕೇಂದ್ರಗಳು ಅಂತ ನಾವು ನೋಡ್ತೀವಿ. ಈ ವೃತ್ತಿ ತರಬೇತಿ ಕೇಂದ್ರಗಳಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ತರಬೇತಿಯನ್ನು ನೀಡಲಾಗುತ್ತೆ. ಆ ತರಬೇತಿಯನ್ನು ಪಡೆದ ನಂತರ ಅವರಿಗೆ ಆರ್ಥಿಕವಾದಂಥ ಒಂದು ಸೌಲಭ್ಯವನ್ನು ಸಹ ಸರ್ಕಾರ ಏನು ಮಾಡ್ತಿದೆ, ಇವತ್ತು ಒದಗಿಸಿಕೊಡ್ತಾ ಇದೆ. ಅದರ ಮೂಲಕ ಇವತ್ತು ಅವರು ಆರ್ಥಿಕವಾಗಿ ಒಂದು ಜೀವನವನ್ನು, ಉತ್ತಮ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇ, ನಾವು ಉದಾಹರಣೆಯಾಗಿ ನಮ್ಮ ಚಿತ್ರದುರ್ಗದಲ್ಲಿರುವಂತಹ ರೂಟ್ ಸೆಟ್ ಅಂತೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಸಹ ಇವತ್ತು ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾಡ್ತಿದೆ, ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡೋದನ್ನು ನಾವು ಕಾಣ್ತೀವಿ. ಈ ಒಂದು ಉದ್ಯೋಗ ಅವಕಾಶಗಳನ್ನು ಏನು ಯಾರಿಗೆ ಸಿಗುತ್ತೆ ಈ ಒಂದು ಉದ್ಯೋಗ ಅವಕಾಶಗಳು ಅಂತೇಳಿ ಮಕ್ಕಳೇ ನಾವು ನೋಡೋದಾದರೆ ಇವತ್ತು ಯಾರು ಅನಕ್ಷರಸ್ಥರು ಇರ್ತಾರೋ ಅಥವಾ ಯಾರು ಸ್ವಲ್ಪ ಪ್ರಮಾಣದಲ್ಲಿ ಓದಿದ್ರೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಂಡಿರ್ತಾರೋ ಅಂಥವ್ರಿಗೆ ಇವತ್ತು ಏನಾಗ್ತಿದೆ, ಈ ಸ್ವಯಂ ಉದ್ಯೋಗ ಅವಕಾಶಗಳು ಹೆಚ್ಚು ಲಾಭದಾಯಕವಾಗಿ ಕೆಲಸವನ್ನು ಮಾಡ್ತವೆ. ಅವರಿಗೆ ಬಂಡವಾಳ ಇಲ್ಲದೇ ಇದ್ರೂ ಸಹ ಇವತ್ತು ಸರ್ಕಾರ ಏನು ಮಾಡ್ತಿದೆಯಪ್ಪ ಅಂದರೆ ಅವರಿಗೆ ಬಂಡವಾಳವನ್ನು ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಿ ಅವರ ಜೀವನ ಮಟ್ಟ ಆರ್ಥಿಕವಾಗಿ ಲಾಭದಾಯಕವಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಮಕ್ಕಳೇ. ಹೀಗೆ ಇವತ್ತು ನಮ್ಮ ಸರ್ಕಾರ
ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಇಂಥ ಒಂದು ಆರ್ಥಿಕ ಉದ್ಯೋಗಾವಕಾಶಗಳನ್ನು ಒದಗಿಸಿ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಜನರ ಜೀವನ ಮಟ್ಟ ಅನ್ನೋದು ಉತ್ತಮ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು ಮಕ್ಕಳೇ. ನೆಕ್ಸ್ಟು ಮಕ್ಕಳ ಕ್ಲಾಸಲ್ಲಿ ನಾವು ಸ್ವಯಂ ಉದ್ಯೋಗಕ್ಕಾಗಿರುವಂತಹ ಒಂದು ಯೋಜನೆಗಳು ಅಂತೇಳಿ ಮಕ್ಕಳೇ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹಾಗೆ ಇದು ಉದ್ದಿಮೆಗಾರಿಕೆಯ ಪ್ರಮುಖ ಉದ್ದಿಮೆಗಾರರು ಯಾರು, ಅವರ ಒಂದು ಕೆಲಸ ಏನು, ಯಾವ ಯಾವ ಕ್ಷೇತ್ರದಲ್ಲಿ ಅವರು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮಕ್ಕಳೇ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಗೃಹ ಪಾಠವನ್ನು ಕೊಡ್ತೀನಿ. ಅದಕ್ಕೆ ನೀವೆಲ್ಲ ಗೃಹ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರ ಒಂದು ಸಹಿಯನ್ನು ಪಡೆಯಬೇಕಾಗುತ್ತೆ. ಗೃಹ ಪಾಠ. ಮಕ್ಕಳೇ, ಸಮಾಜ ವಿಜ್ಞಾನ ಭಾಗ 1 ಇದರಲ್ಲಿ ಅಭ್ಯಾಸದಲ್ಲಿ ಇರುವಂತಹ ಒಂದು ಪ್ರಶ್ನೆಗಳನ್ನು ನಾವು ನೋಡೋಣ. ಪೇಜ್ ನಂಬರ್ 156. ಪೇಜ್ ನಂಬರ್ 156. ಮಕ್ಕಳೇ, 1ನೇ ಮೇನು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಇದೆ. 1ನೇ ಪ್ರಶ್ನೆ, ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ನಿಂದ ಬಂದಿದೆ. ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ನಿಂದ ಬಂದಿದೆ. ಬರೀತಿರಲ್ಲ ಮಕ್ಕಳೇ. 2ನೇ ಪ್ರಶ್ನೆ, ಉದ್ಯಮಿಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ. ಉದ್ಯಮಿಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ. ನೆಕ್ಸ್ಟ್ ಮಕ್ಕಳೇ, 3 ಮತ್ತು 4ನೇ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ನಾನು ಮಾಡುವಂತಹ ಪಾಠಕ್ಕೆ ಸಂಬಂಧಪಟ್ಟಿವೆ. ಇವತ್ತು ನಾನು ಮಾಡಿರುವಂಥ ಒಂದು ಪಾಠದಲ್ಲಿ 1ನೇ ಮೇನಲ್ಲಿ 1 ಮತ್ತು 2ನೇ ಪ್ರಶ್ನೆ ಮಾತ್ರ. ನೆಕ್ಸ್ಟ್ 2ನೇ ಮೇನಲ್ಲಿ ಉದ್ಯಮಿ ಎಂದರೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಮಕ್ಕಳೇ. ನಾನು ಈ ಪ್ರಶ್ನೆಗಳನ್ನು ಬೋರ್ಡ್ ಮೇಲೆ ಬರೀತೀನಿ. 1ನೇ ಪ್ರಶ್ನೆ, ಉದ್ಯಮಿ ಎಂದರೇನು? 2ನೇ ಪ್ರಶ್ನೆ, ಉದ್ಯಮಗಾರಿಕೆಯು ಸಾಹಸ ಕಾರ್ಯವಾಗಿದೆ. ಸಾಹಸ ಕಾರ್ಯವಾಗಿದೆ ಹೇಗೆ? ನೆಕ್ಸ್ಟ್ 3ನೇ ಪ್ರಶ್ನೆ, ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಉದ್ಯಮಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಉದ್ಯಮಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಮಕ್ಕಳೇ, ಇಲ್ಲಿ ಒಟ್ಟು ನಾನು 4 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತಹ 4 ಪ್ರಶ್ನೆಗಳಿವೆ. 1, ಉದ್ಯಮಿ ಎಂದರೇನು? 2, ಉದ್ಯಮಗಾರಿಕೆಯು ಸಾಹಸ ಕಾರ್ಯವಾಗಿದೆ ಹೇಗೆ? ಇದು ಒಂದು ಸಾಹಸ ಕಾರ್ಯವಾಗಿದೆ ಹೇಗೆ? 3ನೇ ಪ್ರಶ್ನೆ, ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನಾನು ಏನು ಗುಣಗಳನ್ನು ಪಟ್ಟಿ ಮಾಡಿ ಬರ್ಸಿದ್ದೆಲ್ಲ ಬೋರ್ಡ್ ಮೇಲೆ ಅವುಗಳನ್ನು ಪಟ್ಟಿ ಮಾಡಿ. ಹಾಗೆ ಉದ್ಯಮಗಾರಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಅಂದರೆ ಉದ್ಯಮಗಾರಿಕೆ ಯಾವ ರೀತಿ
ಪ್ರಾಮುಖ್ಯತೆಯನ್ನು ಪಡೆದಿದೆ, ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಗಾರಿಕೆಯ ಪಾತ್ರ ಏನು ಅಂತ ನಾವು ನೋಡಿದ್ವಲ್ಲ ಮಕ್ಕಳೇ. ಆ ಒಂದು ಪ್ರಶ್ನೆಗಳಿಗೆ ಬರೆದು ನಿಮ್ಮ ಶಿಕ್ಷಕರ ಸಹಿಯನ್ನು ಪಡೆಯಿರಿ. ವಂದನೆಗಳು.